ಕಬ್ಜಾ ಕೊಟ್ರೆ ನಾವು ಇಮಿಡಿಯೇಟ್ ಟೆಂಡರ್ ಕರಿತೀವಿ, ಇಮಿಡಿಯೇಟ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಇದು ಡಿಲೇ ಆದಂಗೆ ನಮ್ದು ಡಿಲೇ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದನ್ನು ಬೇರೆ ಯಾರು ಹೇಳ್ಬೇಕು ಅದು ಹೇಳಿದೆ. ಆದರೂ ಸರ್ಕಾರ ಸೈಲೆಂಟ್ ಆಗಿದೆ. ಇದರಲ್ಲಿ ಸೈಲೆಂಟ್ ಇರುವುದು ಉತ್ತರ ಕೊಡ್ತಾ ಇಲ್ಲ. IAS ಆಫೀಸರ್ ಕೇಳಿದ್ರೆ ನೋಡ್ತೀನಿ ರೀ, ಫೈಲ್ ತೆಗೆದು ನೋಡ್ತೀನಿ ಅಂತ ಹೇಳ್ತಾರೆ. ಈ ರೀತಿ ಪರಿಸ್ಥಿತಿ ಯಾವಾಗೂ ನನ್ನ ಲೈಫ್ನಲ್ಲಿ, ನನ್ನ ರಾಜಕಾರಣದಲ್ಲಿ ನಾನು ನೋಡಲಿಲ್ಲ. ಮತ್ತು ಇದರಾಗಿ ಇನ್ನೊಂದು ಇಶ್ಯೂ, ಬೆಳಗಾವಿ ಸ್ಮಾರ್ಟ್ ಸಿಟಿ ಮಿಷನ್ 2 ಇಲ್ಲೇನಿದೆ, ಇಲ್ಲಿ ಒಂದು ಯೋಜನೆ ಇದೆ, ಬೆಳಗಾವಿ ನಗರದ ಘನತ್ಯಾಜ್ಯ ವಿಲೇವಾರಿ ಕುರಿತು ವಿಶ್ವಾಸ ಯೋಜನೆಯಡಿ 135 ಕೋಟಿ ಹಣ ಮಂಜೂರಾಗಿದೆ. 135 ಕೋಟಿ. ಆದರೆ ಒಂದಿಲ್ಲೊಂದು ಕಾರಣದ ಮೇಲೆ ಅದು ಅನುಷ್ಠಾನ ಆಗಲೇ ಇಲ್ಲ. ಹೀಗಾಗಿ ಎಲ್ಲಿವರೆಗೆ ಬಂದಂದ್ರೆ ಇವತ್ತು ಅದು ಹಣ ವಾಪಸ್ ಹೋಗುವಂಥ ಪರಿಸ್ಥಿತಿ ಬಂದದ್ದು. 135 ಕೋಟಿ ಘನತ್ಯಾಜ್ಯ ವೇಸ್ಟ್ ಮ್ಯಾನೇಜ್ಮೆಂಟ್ ಅದ್ರ ಸುಳಗೆ ಇದ್ದಂಥದ್ದು ಉಪಯೋಗ ಮಾಡಲೇ ಇಲ್ಲ. ಯಾವ 3-4 ವರ್ಷ ಹಿಂದೆ ಬಂದದ ಸೆಂಟ್ರಲ್ ಗೌರ್ಮೆಂಟದ್ದು 135 ಕೋಟಿ ಅದು ವಾಪಸ್ ಹೋಗುವಂಥ ಪರಿಸ್ಥಿತಿ ಬಂದದ. ಇನ್ನು ಅಮೃತ 1 ಯೋಜನೆ ಹಲಗಾ ಗ್ರಾಮದೊಳಗೆ ಈ STP ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಈಗಾಗಲೇ 70% ಕಟ್ಟಡ ಮುಗಿದು ಹೋಗಿದೆ, ಎಲ್ಲ ಆಗಿದೆ. ಅಲ್ಲಿ ರೈತರು ನಮಗೆ ಹೆಚ್ಚಿನ ಪರಿಹಾರ ಬೇಕು ಅಂತ ಹೇಳಿ ಏನೊಂದು ಫೈಟ್ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇಲ್ಲಿನೂ ಸಹಿತ ಪ್ರಸ್ತಾವನೆ ಹೋಯಿತು DC ಇಂದ, ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಎಲ್ಲರಿಂದ ಹೋದ್ಮೇಲೆ ಅದಕ್ಕೀಗ ರಾಜ್ಯ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ದಲ್ಲಿ 16/9ಕ್ಕೆ ಆರ್ಡರ್ ಮಾಡಿದ್ದಾರೆ. ಕ್ಯಾಬಿನೆಟ್ ಡಿಸಿಷನ್ ಆಯಿತು, ಇದು ಎನ್ಹಾನ್ಸ್ಡ್ ಅವ್ರಿಗೆ ಪರಿಹಾರಧನ ಕೊಡಬೇಕು ಅನ್ನುವಂಥದ್ದಾಗಿ ಸುಮಾರು 21 ಕೋಟಿ ಹಣ ರಿಲೀಸ್ ಮಾಡಬೇಕು. ಏನು ಡಿಫ್ರೆನ್ಸ್ ಇದೆಯಲ್ಲ, ಮೊದಲೇನು ಕಾಂಪನ್ಸೇಷನ್ ಕೊಡಬೇಕಂತ ಮಾಡಿದ್ರು, ಈಗ ಎನ್ಹಾನ್ಸ್ಡ್ ಏನು ಇದೆ ಆ ಡಿಫರೆನ್ಸ್ 21 ಕೋಟಿ ಆಕತ್ತೆ. 19 ಎಕರೆ ಆ 21 ಕೋಟಿ ಹಣ ಅಲ್ಲಿ ಗೌರ್ಮೆಂಟ್ ಆರ್ಡರ್ ಇದೆ 16/9 ಎಲ್ಲ 9 ತಿಂಗಳಲ್ಲಿ ಆರ್ಡರ್ ಆಗಿದ್ವಿ. ಎಲ್ಲ 16/9 ಆದರೂ ಇವತ್ತು ನವೆಂಬರ್ ಎಂಡಿಗೆ ಬಂದರೂ ಸತ್ಯಕ್ಕೆ ಇನ್ನೂವರೆಗೆ ಆ ಒಂದು 21 ಕೋಟಿ ಹಣ ಬಿಡುಗಡೆ ಆಗಿಲ್ಲ. ಇದು ಕಾರಣ ಏನು? ಸಂಬಂಧಪಟ್ಟಂತ ಆಫೀಸರು ಎಲ್ಲರಿಗೂ ಮಾತಾಡಿದೆ, ಯಾರು ಕರೆಕ್ಟ್ ಉತ್ತರ ಕೊಡ್ತಾ ಇಲ್ಲ. ನನಗೆ ವಿಚಿತ್ರ ಅನಿಸ್ತದೆ, ಎಲ್ಲಾದ್ರೂ ಸ್ಪಷ್ಟತೆ ಬೇಕಲ್ಲ, ಏನೂ ಇಲ್ಲ. ಅದು ಹಾಗೆ ಪೆಂಡಿಂಗ್ ಇದೆ, 21 ಕೋಟಿ ಬರಲಿಲ್ಲ. ಇನ್ನು ಇನ್ನೊಂದು ಇಂಪಾರ್ಟೆಂಟ್, ಅಮೃತ 2 ಯೋಜನೆ, ಅಮೃತ 2ನೇ ಹಂತದ್ದು. ಅದರಲ್ಲಿ ಬೆಳಗಾವಿ ನಗರಕ್ಕೆ ಒಂದು ಕೆರೆಗಳ ಪುನಶ್ಚೇತನ ಮತ್ತು ಉದ್ಯಾನವನ ಸುಧಾರಣೆ. ಇದರ ಸಲುವಾಗಿ ಎಷ್ಟು ನೋಡಿ, ಈ ಇದರಲ್ಲಿ 7 ಕೆರೆ, ಕೋಟೆ ಕೆರೆ, ಕಾಲಾ ತಲಾವ್, ಅಲ್ಲವರಾಡ್ ಕೆರೆ, ರಾಮತೀರ್ಥ ಕೆರೆ, ಬಸವನ ಕುರ್ಚಿ ಕೆರೆ, ಮುತ್ಯಾನಟ್ಟಿ ಕೆರೆ, ಇದರ ಸಲುವಾಗಿ 29,45,00,000. ಮತ್ತು 7 ಉದ್ಯಾನವನ, ಶಿವಬಸವ ನಗರ ಉದ್ಯಾನವನ, ಜಾದವ್ ನಗರ ಉದ್ಯಾನವನ, ಪ್ರಗತಿ ಉದ್ಯಾನವನ, ಹನುಮಾನ್ ನಗರ 2ನೇ ಸ್ಟೇಜ್ ಉದ್ಯಾನವನ, ಶ್ರೀನಗರ ಉದ್ಯಾನವನ, ಮಹಾಂತೇಶ್ ನಗರ ಉದ್ಯಾನವನ, ಶಿವಬಸ ಕಾರಂಜಿ ಮಠ ಎದುರಿಗೆ ಉದ್ಯಾನವನ. ಇಷ್ಟು ಈಗ ಇದು 4-5 ವರ್ಷದಿಂದ ಬಂದದ್ದು ಹಣ. ಇದ್ರ ಸಲುವಾಗಿ ಸದ್ಯಕ್ಕೆ ಸುಮಾರು ಒಂದೊಂದು ಇದಕ್ಕೆ ಗಾರ್ಡನ್ಗೆ 5 ಕೋಟಿ ಅಂತ ಒಟ್ಟು 39 ಕೋಟಿ, ಟೋಟಲ್ 39,45,00,000 ಅಂದ್ರೆ ಅಂದಾಜು 40 ಕೋಟಿ. ಇದು ಉಪಯೋಗ ಮಾಡಿರಲ್ರಿ ನೀವು. ಎಲ್ಲ ಇದು ಅಧಿಕಾರ ಇದೆ, ಎಲ್ಲ ಇದೆ, ಹಣ ಬಂದು ಬಿದ್ದದೆ. ಯಾಕೆ ನಾನು ದಿಶಾ ಮೀಟಿಂಗ್ದಾಗ ಇದು ಕಮಿಷನ್ ಕೇಳಿದಾಗ ಇದು ಹೊರಗಡೆ ಬಂತಿದ್ದು, ಇಲ್ರಿ DPR ರೆಡಿ ಮಾಡಕ್ಕೆ ಒಬ್ರು ಕೊಟ್ಟಿದ್ದೇವೆ, ಅವ್ರು ಲೇಟ್ ಮಾಡಕತ್ತಾರೆ. ಅಲ್ರಿ ನೀವೇನು ಮಾಡ್ತೀರಿ ಅಂತ ನನ್ನ ಗಮನಕ್ಕೆ ತರಬೇಕಲ್ಲ. ನಾನು ಇಮಿಡಿಯೇಟ್ಲಿ ಮತ್ತೆ ಅವ್ರು ಕರೆದು, ಯಾರು DPR ರೆಡಿ ಯಾರು ಕೊಟ್ಟಿದ್ರಲ್ಲ ಅವ್ರು ಕರೆದೆ. 6 ತಿಂಗಳಿಂದ ಅಲ್ಲೇ ಪೆಂಡಿಂಗ್ ಫೈಲ್, ಯಾರು ಫಾಲೋ ಅಪ್ ಮಾಡೋರಿಲ್ಲ. ಹೀಗಾಗಿ ಈ ರೀತಿ ಇದ್ದಾಗ ಆ ಅಮೌಂಟ್ 40 ಕೋಟಿನೂ ಹೋಗ್ತದಲ್ಲ. ಬೆಳಗಾವಿನವ್ರಿಗೆ ಇಷ್ಟೊಂದು ಕೆರೆಗಳ ಡೆವಲಪ್ಮೆಂಟು, ಗಾರ್ಡನ್ಗಳ ಡೆವಲಪ್ಮೆಂಟ್ ಆದರೆ ಅದು ಕೇಂದ್ರ ಸರ್ಕಾರದ ಹಣ, ಎಷ್ಟು ಒಳ್ಳೇದಾಗ್ತದೆ, ಎಷ್ಟು ಸುಂದರ ಆಗ್ತದೆ ಬೆಳಗಾವಿ ನಗರ. ಅದನ್ನು ಮಾಡಲಿಲ್ಲ, ಅದು ಸಹಿತ ಇವತ್ತು ಹಾಗೆ ಪೆಂಡಿಂಗ್ ಇದೆ. ಅದಕ್ಕಾಗಿ ಅದನ್ನು ಇನ್ಸಿಸ್ಟ್ ಮಾಡಿದ್ರೆ, ಅದನ್ನು ಈಗ ಮುಖ್ಯಮಂತ್ರಿ ಗಮನಕ್ಕೆ ತೊಗೊಂಡ್ಬರ್ತಾ ಇದೆ. ಮತ್ತು ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇನ್ನೊಂದು, ಇವತ್ತು ಸವದತ್ತಿ ಎಲ್ಲ ಮುನ್ಗುಡ್ಡದ್ದು HK ಪಾಟೀಲ್ರು ಎಲ್ಲರೂ, ರಾಜ್ಯ ಸರ್ಕಾರ, ಮುಖ್ಯಮಂತ್ರಿನೇ ಒಂದು ಕಾರ್ಯಕ್ರಮ ಬಂದಾಗ ಇದನ್ನ ರೇಣುಕಾ ಯಲ್ಲಮ್ಮ ದೇವಸ್ಥಾನವನ್ನ ಒಂದು ತಿರುಪತಿ ಮಾದರಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ನಾವು ಹಿಂದೊಮ್ಮೆ ತೋರಿಸಿದ್ದೇವೆ ಡಿಫರೆನ್ಸ್. ಅವರು ರಾಜ್ಯಪಾಲರ ಭಾಷಣದಲ್ಲಿ, ಅದರ ಜೊತೆಗೆ ಬಜೆಟ್ನಲ್ಲಿ ಮೊದಲು 300 ಕೋಟಿ ಅಂತ ಪ್ರಸ್ತಾಪ ಮಾಡಿದ್ರು. 300 ಕೋಟಿ ಹಣ ಅದರ ಕೇಂದ್ರ ಸರ್ಕಾರ ಬಂದಿದ್ದು ಹೇಳೇ ಇಲ್ಲ. ಆಮೇಲೆ ಮುಂದೆ ಅದನ್ನು ಬಿಟ್ಟು
ಮೊದಲ ನಾ ಡಿ ಸಿ ಕೂಡ ಮೀಟಿಂಗ್ ಮಾಡೋ ಬರೀ 118 ಕೋಟಿ, ನಾವೇನು ನಾನು 100 ಕೋಟಿ ಅಂತ ತೊಗೊಂಬಂದಿದ್ದೆ, ಮಂಗಳಾಂಗಡಿ ವಿರುದ್ಧ ಒಂದು 18 ಕೋಟಿ, 118 ಕೋಟಿ ಕೇಂದ್ರ ಸರ್ಕಾರ ಬಂದದ್ದು. ಅದಕ್ಕೆ ನಮ್ದು ಏನೋ ಒಂದು ಕಾಂಟ್ರಿಬ್ಯೂಷನ್ ಇರಬೇಕನ್ನುವಂಥ ದೃಷ್ಟಿಯಿಂದ 300 ಕೋಟಿಯಿಂದ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ವಿ. ರಾಜ್ಯ ಸರ್ಕಾರ ಇಲ್ಲಿವರೆಗೂ ಒಂದು ಪೈಸಾ ಕೊಡಲಿಲ್ಲ. ಕೊನೆಗೆ 215 ಕೋಟಿ ಪ್ರಾಜೆಕ್ಟ್ ರೆಡಿ ಮಾಡಿ ಅದರಲ್ಲಿ 118 ಕೋಟಿ ಕೇಂದ್ರ ಸರ್ಕಾರದ್ದು ಮತ್ತು ಇನ್ನೊಂದು 85 ಕೋಟಿ ಅಷ್ಟು ಅಮೌಂಟು ಬ್ಯಾಲೆನ್ಸ್ ಅಮೌಂಟ್ ಏನಿದೆಯಲ್ಲ ಅದು ಎಲ್ಲಮ್ಮನ್ನು ಕುಡಿದು ಭಕ್ತರು ಏನು ಕಾಣಿಕೆ ಕೊಟ್ಟಿದಾರಲ್ಲ ಹುಂಡಿ ಹಣ ತಗೋದು ಅದಕ್ಕೆ ಅಪ್ರೂವಲ್ ಕೊಟ್ಟು ಅದನ್ನೂ ಸೇರಿಸಿ 215 ಕೋಟಿ. ಓಕೆ, ಅದನ್ನು ಮಾಡಿ, ನಿಮ್ಮದು ಇರಲಿ, ಎಲ್ಲಮ್ಮ ಕುಡಿದು ಭಕ್ತರದು ಹಣ ಇರಲಿ, ನಮ್ದೇನು ತಕರಾರಿಲ್ಲ. ಅದು ಜನ ನೋಡ್ತಾ ಇದ್ದಾರೆ, ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಯಾವಾಗ ಕೆಲಸ ಚಾಲೂ ಮಾಡ್ತೀರಿ ಅಂತ ಹೇಳಿ. ನಾನು 2-3 ಸಲ ಮೀಟಿಂಗ್ ಕರೆದೆ, ಅವ್ರದ್ದು ಡಿ ಸಿ ಮೀಟಿಂಗ್ ಕರೆದೆ, ಆಮೇಲೆ ಅಲ್ಲಿ ಪ್ರಾಧಿಕಾರದ ಅಧ್ಯಕ್ಷರು, ಆಫೀಸರ್ಸ್ ಎಲ್ಲ ಮೀಟಿಂಗ್ ಕರೆದೆ. ಎಲ್ಲ ರೆಡಿ ಅದ. ಎಲ್ಲಿವರೆಗೆ ಮೊದಲು ಒಂದು 10 ಕೋಟಿ ಈ ನಿರ್ಮಿತಿ ಕೇಂದ್ರ ಮುಖಾಂತರ ಪ್ರಾರಂಭ ಮಾಡ್ಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳು ನಿರ್ಧಾರ ಕೈಗೊಂಡು, ಯಾಕಂದ್ರೆ ಅವರ ಅಧ್ಯಕ್ಷ, ನಾನು ಅಲ್ಲಿ ಶಾಸಕರು ಹೋಗಿ ಭೂಮಿ ಪೂಜೆ ಮಾಡುವಂತ ನಿರ್ಧಾರ ಆಗಿತ್ತು 2 ತಿಂಗಳಿಂದ. ಮತ್ತು ಅದು ಮುಂದೋಯ್ತು. ಆಮೇಲೆ ಅಲ್ಲಿ ಏನಾಗೈತಿ, ಪ್ರವಾಸೋದ್ಯಮ ಮತ್ತು ಮುಜರಾಯಿ ಇನ್ ಫೈಟಿಂಗ್, ಯಾರು ಟೆಂಡರ್ ತೆಗೆದು ಯಾರು ಅದಕ್ಕೆ ಲೀಡ್ ತಗೋಬೇಕು. ಈಗ ಇಬ್ಬರು ಕೂಡಿ PW ಕೊಟ್ಟಿದ್ದಾರೆ. PW ಒಂದು ಕಂಡೀಷನ್ ಹಾಕ್ಯಾರ, ಏನಂತಂದ್ರೆ ಈ 215 ಕೋಟಿ PW ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಕೌಂಟಿಗೆ ಜಮಾ ಆದರೆ ನಾ ಮುಂದೆ ಟೆಂಡರ್ ಕರಿತೀನಿ ಅಂತ. ಇವ್ರೊಳಗೆ ಇನ್ ಫೈಟಿಂಗ್, ಇಲ್ಲಿ CM DCM ಒಂದ್ ಕಡೆ ಇನ್ ಫೈಟಿಂಗು, ಇಲ್ಲಿ ಡಿಪಾರ್ಟ್ಮೆಂಟ್ ಇನ್ ಫೈಟಿಂಗ್. ಇದರಿಂದ ಏನಾಗ್ತದೆ, ಅಭಿವೃದ್ಧಿ ಕುಂಠಿತ ಆಗ್ತದೆ. ಈಗ ಒಂದು 2-3 ತಿಂಗಳಿಂದ ಕೆಲಸ ಸ್ಟಾರ್ಟ್ ಮಾಡ್ಬೇಕಾಯ್ತು, ಟೆಂಡರ್ ಪ್ರೊಸೆಸ್ ಆಗಬೇಕಾಯ್ತು. ಇವತ್ತಿಗೂ ಒಂದು ಪೈಸಾದಷ್ಟು ಟೆಂಡರ್ ಪ್ರೊಸೆಸ್ ನಡೆದಿಲ್ಲ. ಕಂಪ್ಲೀಟ್ ಆಸ್ ಇಟ್ ಇಸ್. 215 ಕೋಟಿ ಅಲ್ಲಿ ಪೆಂಡಿಂಗ್ ಇದೆ, 118 ಕೋಟಿ ಅಲ್ಲಿ ಬಂದಿದ್ದು ಅಕೌಂಟ್ನಾಗ ಜಮಾ ಇದೆ, ಇವ್ರದ್ದು 87 ಕೋಟಿ ಅಲ್ಲೇ ಇದೆ. ಹೀಗಾಗಿ ಇದು ಸಹಿತ ಈ ಸವದತ್ತಿ ಎಲ್ಲಮ್ಮ, ರೇಣುಕಾ ಎಲ್ಲಮ್ಮದು ಏನು ಜನ ನಿರೀಕ್ಷೆ ಇಟ್ಟಿದ್ರು ಆದಷ್ಟು ಬೇಗನೆ ಅಭಿವೃದ್ಧಿ ಆಗ್ಬೇಕಂತೇಳಿ ಅಲ್ಲಿ ಕ್ಲೀನಿಂಗ್ ಬಿಟ್ಟರೆ ಮತ್ತೆ ಏನು ಮಾಡಲಿಲ್ಲ. ಅದಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇನೆ. ಈ ರೀತಿ ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಒಂದು ಡಿಲೇ ಟ್ಯಾಕ್ಟಿಕ್ಸ್ ನಡೀತಾ ಇದೆ. ಮತ್ತು ಇದು ಯಾಕಂದ್ರೆ ಸರ್ಕಾರದ ಅಸ್ತಿತ್ವ ಹೋದಾಗ, ಸರ್ಕಾರದ ಜೀವಂತಿಕೆ ಹೋದಾಗ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ನಡುವೆ ಇನ್ ಫೈಟಿಂಗ್ ನಡೆದಾಗ ಈ ರೀತಿಯಾದಂಥ ಒಂದು ಸರ್ಕಾರ ಈ ರೀತಿ ನಡೀತಿದೆ ಅನ್ನುವಂಥದ್ದು. ಇಲ್ಲೇ ಕೋಟೆ ನನಗಿಲ್ಲಿ ಜಿಲ್ಲಾ ಕ್ರೀಡಾಂಗಣ ರಾಮತೀರ್ಥ ನಗರದ್ದು ಅದು ಸ್ಥಗಿತ ಆಗಿದೆ ಅಂತ ಹೇಳಿ. ಈ ರೀತಿ ಬಹಳಷ್ಟು ಅದಾವ. ಇನ್ನೂ ನಾನು ಕೆಲವು ಇಂಪಾರ್ಟೆಂಟ್ ಮಾತ್ರ ತೆಗೆದುಕೊಂಡಿದ್ದೀನಿ. ಇನ್ನೂ ಹಲವಾರು ವಿಚಾರಕ್ಕೆ ಹೋದರೆ ಬಹಳಷ್ಟು ಇವತ್ತು ಬೆನ್ನ ಹತ್ತಿ ನಾವು ಮಾಡ್ಬೇಕು. ಈಗ ಬೈಪಾಸು ಬೆನ್ನ ಹತ್ತಿದಾಗ ಸ್ಟಾರ್ಟ್ ಆಗ್ತದೆ ವರ್ಕ್. ರಿಂಗ್ ರೋಡ್ದು ಆಲ್ಮೋಸ್ಟ್ ಲ್ಯಾಂಡ್ ಎಕ್ವಿಷನ್ ಮುಗಿದದು, ಅದು ಸ್ಟಾರ್ಟ್ ಆಗ್ತದೆ ಈಗ ಆದಷ್ಟು ಬೇಗನೆ. ಆದರೆ ಇವು ಕೆಲವೊಂದು ರೈಲ್ವೆ ಯೋಜನೆ, ಇದು ರೇಣುಕಾ ಎಲ್ಲಮ್ಮ, ಘನತ್ಯಾಜ್ಯ ವಯಸ್ಸು ಮತ್ತು STP ಪ್ಲಾಂಟು, ಇವೆಲ್ಲ ಇಂಪಾರ್ಟೆಂಟ್. STP ಪ್ಲಾಂಟ್ ಅಂದ್ರೆ ಭಾಳ ಇಂಪಾರ್ಟೆಂಟ್. ಅದಾದರೆ ನಮ್ಮ ಲೇಔಟ್ಗಳಿಗೆ ಒಳ್ಳೆ ಅನುಕೂಲ ಆಗ್ತದೆ. ಎಲ್ಲವೂ ಸಹಿತ ಆ ಸಿವರೇಜ್ ವಾಟರು ಅಲ್ಲಿ ಹೋಗಿ ಜಾಯಿನ್ ಆಗ್ತಂದ್ರೆ UGD ಸಿಸ್ಟಮ್ 100% ಸರಿ ಆಗ್ತದೆ ನಮ್ದು ಬೆಳಗಾವ್ದು. ಅದನ್ನು ಮಾಡಲಿಕ್ಕೆ ತಯಾರಿಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ರಾಜ್ಯದಿದೆ. ಇದಕ್ಕೆ ಇನ್ ಫೈಟಿಂಗ್ಗೆ ಕಾರಣ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ. ಇನ್ ಫೈಟಿಂಗ್ ಈಗಾಗಲೇ 1-2-3 ತಿಂಗಳದಾಗಿತ್ತು. ಸಿದ್ದರಾಮಯ್ಯವರು ಈ ಅವಧಿಯಲ್ಲಿ, ಯಾಕಂದ್ರೆ ಇವ್ರಿಗೆ ಈ ಹಣ ಬಿಡುಗಡೆ ಕೇಳಿದಲ್ಲ ನಾನು, ಕೆಲವರು ಇಂಡೈರೆಕ್ಟ್ಲಿ ಬೇರೆ ಬೇರೆ ಟೆಕ್ನಿಕಲ್ ಕಾರಣ ಹೇಳ್ತಾರೆ. ಅದಕ್ಕೆ ನಿಜವಾದ ಕಾರಣ ಅಂತಂದ್ರೆ ಖಜಾನೆಯಲ್ಲಿ ಹಣ ಇಲ್ಲ. ಇವ್ರ ಗ್ಯಾರಂಟಿ ಸಲುವಾಗಿ ಸುಮಾರು 50-60 ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಇಂಥ ಯೋಜನೆಗಳಿಗೆ ಇವತ್ತು ಲ್ಯಾಂಡ್ ಎಕ್ವಿಷನ್, ಇಂಥ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಲಿಕ್ಕೆ ಅವ್ರ ಕಡೆ ಒಂದು ಪೈಸಾ ಇಲ್ಲ. ಅದರಿಂದ ಇವೆಲ್ಲ ಕೆಲಸ ಕಾರ್ಯಗಳು ನಿಲ್ತಾ ಇದ್ದಾವೆ. ನಾನು ನಿತಿನ್ ಗಡ್ಕರಿ ಕಡೆ ಇತ್ತೀಚೆಗೆ 2-3 ಸಲ ಹೋದಾಗ ಅವ್ರು ಒಂದು ಮಾತನ್ನು ಹೇಳಿದರು. ಅವ್ರು ಏನಂದ್ರೆ, ಜಗದೀಶ್ ಶೆಟ್ಟರೆ, ನಿಮ್ಮ ಕರ್ನಾಟಕಕ್ಕೆ, ನಿಮ್ಮ ಭಾಗಕ್ಕೆ ಇನ್ನೂ ಲಕ್ಷಾಂತರ ಕೋಟಿ ರೋಡಿಗೆ ಹಣ ಮಂಜೂರು ಮಾಡ್ಲಿಕ್ಕೆ ತಯಾರು, ಹೊಸ ರಸ್ತೆಗಳನ್ನು ಮಾಡ್ಲಿಕ್ಕೆ ತಯಾರಿದ್ದೀವಿ. ಆದ್ರೆ ನಿಮ್ಮ ಮುಖ್ಯಮಂತ್ರಿ ಹೇಳ್ರಿ, ಈ ಭೂ ಸ್ವಾಧೀನ ಮಾಡಿಕೊಡುವಂತ ಪ್ರೊಸೆಸ್ ಬೇಗನೆ ಮಾಡಿಕೊಟ್ರೆ ಇನ್ನೂ ಹೆಚ್ಚು ಹಣ ನಾನು ಕೊಡ್ತೀನಿ, ಇನ್ನೂ ಹೆಚ್ಚು ರೋಡ್ಗಳನ್ನು ಮಂಜೂರು ಮಾಡ್ತೀನಿ ಅಂತ ಹೇಳಿ. ಅದನ್ನ ಇನ್ನೂ ಮತ್ತೆ ಎಲ್ಲಿವರೆಗೆ ಅವರು ಬರೇ ನಾವು ಹೋದಲ್ಲೇ ಹೇಳಿಲ್ಲ, ಮುಖ್ಯಮಂತ್ರಿಗಳಿದ್ದಂಥ ಸಭೆಯಲ್ಲಿ ಸಹಿತ ಅಥವಾ ಅಲ್ಲಿ ಸಚಿವರು ಇದ್ದಂಥ ಸಂದರ್ಭ, PW ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ್ದಾರೆ, ನೀವು ಭೂ ಸ್ವಾಧೀನ ಲಘುನ ಮಾಡಿಕೊಡ್ರಿ, ನಾ ಇನ್ನೂ ಹೆಚ್ಚು ನಿಮ್ಗೆ ಹಣ ಕೊಡ್ತೀನಿ, ಹೆಚ್ಚು ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡ್ತೀನಿ ಅಂತೇಳಿ ಇಲ್ಲ. ಮತ್ತು ಈ ರೀತಿ ಒಂದು ನಿಷ್ಕಾಳಜಿಯಿಂದ ಇವತ್ತು ಏನಾಗಿದೆ, ಸರ್ಕಾರದ ಒಂದು ಜೀವಂತಿಗೆ ಇಲ್ಲದಂಥ ಪರಿಸ್ಥಿತಿ ಇದ್ದುದರಿಂದ ಎಲ್ಲವೂ ಈಗ ನೋಡಿ, ನಮ್ಮ ಮನೆ ಗದಿಗೆ ಹೋಗಿದೆ, ಅಲ್ಲಿ ಲಕ್ಷ್ಮೇಶ್ವರದಲ್ಲಿ
ರೈತರು ಕಳೆದ 8 ದಿವಸದಿಂದ ಹೋರಾಟ ಮಾಡ್ತಾರೆ. ಎದು ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ? ಮೆಕ್ಕೆಜೋಳ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟಿವಿ ನಾವು, ರೇಟ್ ಕಮ್ಮಿ ಆಗಿದೆ, ಅದಕ್ಕೆ MSP ಪ್ರಕಾರ ಅದನ್ನು ಖರೀದಿ ಮಾಡ್ರಿ, ಮತ್ತು ಅದಕ್ಕೊಂದು ರಾಜ್ಯ ಸರ್ಕಾರನೂ ಒಂದು 600 ರೂಪಾಯಿ, 2400 ಮೆಕ್ಕೆಜೋಳದ MSP ಇದೆ, ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದು. ಅದ್ರ ಪ್ರಕಾರ ಖರೀದಿ ಮಾಡಿದ್ರೆ ಅಷ್ಟು ಹಣ ಬಂದು ವಾಪಸ್ ಬರ್ತದೆ ನಿಮಗೆ. ಅದ್ರ ಪ್ರಕಾರ ಖರೀದಿ ಮಾಡ್ರಿ, ನಿಮ್ದೊಂದು 600 ರೂಪಾಯಿ ಸೇರಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂವರೆಗೆ ಯಾವ ಮಂತ್ರಿಗಳಾಗಲಿ ಮತ್ತೊಬ್ಬರು ಯಾರೂ ಅಲ್ಲಿ ಹೋಗಲಿಲ್ಲ. ಅದೇ ರೀತಿ ಹೆಸರು, ಅದೇ ರೀತಿ ಉದ್ದು ಎಲ್ಲ ಇವತ್ತೇನು ಪ್ರಮುಖ ಬೆಳೆಗಳು ಏನದಾವ ರೈತರದು ಬೆಳೆದಿದ್ದು ಅದೆಲ್ಲವೂ ಸಹಿತ ದರ ಕಡಿಮೆ ಆಗಿದ್ರಿಂದ ಇವತ್ತು MS ಪ್ರಕಾರ ಖರೀದಿ ಮಾಡ್ರಿ ಅಂತ ಹೇಳ್ತಾರೆ. ಆ ಖರೀದಿ ಮಾಡಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ನೋಡಿ, ಅಲ್ಲಿ ಬಂದು ಅಸೂರೆನ್ಸ್ ಕೊಟ್ಟೋದ್ರು, ಎಲ್ಲೇ ಲಕ್ಷ್ಮೇಶ್ವರ ಕಡೆ ಶಾಸಕರು ಮತ್ತು ಬೇರೆಯವರು ನವಲಗುಂದಲ್ಲಿ ಹೋರಾಟ ನಡೀತಿತ್ತು. ಅಸೂರೆನ್ಸ್ ಕೊಟ್ಟ ಮೇಲೂ ಖರೀದಿ ಕೇಂದ್ರ ಚಾಲೂ ಮಾಡಿಲ್ಲ. 8 ದಿವಸ ಅಸೂರೆನ್ಸ್ ಕೊಟ್ಟು ಯಾಕೆ ಮಾಡಿಲ್ಲ? ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದರೆ ಖರೀದಿ ಮಾಡಿದ ಮೇಲೆ ಇಮಿಡಿಯೇಟ್ ಪೇಮೆಂಟ್ ಆಗ್ಬೇಕಲ್ಲ ರೈತರಿಗೆ. ನೀವು ಖರೀದಿ ಕೇಂದ್ರ ಮಾಡಿ ರೈತರಿಗೆ 2400 ಕೇಂದ್ರ ಸರ್ಕಾರ ಕೊಟ್ಟ ಪ್ರಕಾರ ರಿಎಂಬರ್ಸ್ಮೆಂಟ್ ಆಗ್ತದೆ ಕೇಂದ್ರ ಸರ್ಕಾರ. ಆ ರಿಎಂಬರ್ಸ್ಮೆಂಟ್ ಮುಂದೆ ತಗೋಬೇಕು, ನಿಮ್ಮ ಕಡೆ ಹಣ ಬೇಕಲ್ಲ. ಈಗ ನಾನು ಮುಖ್ಯಮಂತ್ರಿ ಇದ್ದಾಗ ನಾನು ನೋಡಿದ್ದೀನಿ, ಆವರ್ತ ನಿಧಿ ಅಂತ ನಾವು ಕ್ರಿಯೇಟ್ ಮಾಡಿರ್ತೇವೆ. ಆವರ್ತ ನಿಧಿ ಇಂಥ ಎಮರ್ಜೆನ್ಸಿ ಬಂದಾಗ ಸುಮಾರು ಮಿನಿಮಮ್ 500 ಕೋಟಿ ಅದರಲ್ಲಿ ಇಟ್ಟಿರ್ತೇವೆ ಆವರ್ತ ನಿಧಿ. ಇವತ್ತು ಸಿದ್ದರಾಮಯ್ಯವರು ಬಜೆಟ್ ತೆಗೆದು ನೋಡ್ರಿ, ಅವ್ರು ಅನೌನ್ಸ್ ಮಾಡಿದ್ರೆ ಆವರ್ತ ನಿಧಿ 1000 ಕೋಟಿ ಇಟ್ಟಿನಿ ಅಂತೇಳಿ. ಹಂಗಾದ್ರೆ ಆವರ್ತ ನಿಧಿಯಲ್ಲಿ ಹಣ ಇದೆಯೋ ಇಲ್ಲ ಅಂತ ಕೇಳ್ತೇನೆ ನಾನು. ಈ ರೀತಿ ಎಮರ್ಜೆನ್ಸಿ ಬಂದಾಗ ಅಥವಾ ಬೆಳೆ ನಷ್ಟ ಆದಾಗ ಅನ್ನು ಕೊಡ್ಲಿಕ್ಕೆ ಇವತ್ತು ಆವರ್ತ ನಿಧಿ ಅಂತ ಹೇಳೋದು. ಈಗ ಬೆಂಬಲ ಬೆಲೆ ಪ್ರಕಾರ ಖರೀದಿ ಮಾಡ್ಲಿಕ್ಕೂ ಸಹಿತ ಆವರ್ತ ನಿಧಿ ಅಲ್ಲಿ ಹಣ ಇಲ್ಲ ನಿಮಗೆ. ಹೀಗಾಗಿ ಖಜಾನೆ ಖಾಲಿ ಆಗಿದ್ರಿಂದ ಇವತ್ತು ರೈತರು ಬೆಳೆದಂತ ಬೆಳೆಯನ್ನ ಖರೀದಿ ಮಾಡೋಂಥ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರದ ಇದೆ. ಅದಕ್ಕಾಗಿ ಖರೀದಿ ಆಗ್ತಾ ಇಲ್ಲ, ರೈತರು ಬೀದಿಗೆ ಬಿದ್ದಿದ್ದಾರೆ. ಮತ್ತು ಇನ್ನೊಂದು ಹೇಳ್ತೀನಿ, ಇವ್ರು ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾರೆ. ಪ್ರತಿ ಹಂತದಲ್ಲಿ ನಾ ಇಲ್ಲಿ ಒಂದು ಹೇಳ್ತೀನಿ, ನಿಮಗೊಂದು ಡಾಕ್ಯುಮೆಂಟ್ ಕೊಡ್ತೀನಿ, ನಿಮಗೆ ಅದನ್ನೊಂದು ಕಾಪಿ ಕೊಡ್ತೀನಿ. ಇದು ನವೆಂಬರ್ 12ಕ್ಕೆ ಬರ್ದಾರ. ನವೆಂಬರ್ 12ಕ್ಕೆ ಯಾರು ಕೇಂದ್ರ ಸರ್ಕಾರದ ಅಂಡರ್ ಸೆಕ್ರೆಟರಿ ಈ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಅವರು ಯಾರಿಗೆ ಬರ್ದಾರ? ದ ಸೆಕ್ರೆಟರಿ ಫುಡ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಏನಂತ ಬರ್ದಾರ? ಪ್ರೊಕ್ಯೂರ್ಮೆಂಟ್ ಆಫ್ ಮೇಜ್ at MSP in Karnataka to prevent distress sale by the maize farmers. I am directed to refer to Government of Karnataka letter 30/10/2025. Your letter barda 30/10ಕ್ಕೆ on the above cited subject, and to say that as per the guidelines dated 7/12/2021 for allocation, distribution and disposal of procurement of maize, Department of Food and Public Distribution procures grains in a decentralized procurement mode from farmers at minimum support price for distribution under targeted public distribution system. This department has sought the requirement of coarser grains including maize from state governments and other ministries. However, no requirement of maize has been received in the department from state government. ಇಲ್ಲಿವರೆಗೆ ಕಳಿಸ್ಲೇ ಇಲ್ಲ ಅಂತ. ಯಾವಾಗ? ನವೆಂಬರ್ 12ಕ್ಕೆ ಬರ್ದಾರ. ಇಲ್ಲಿವರೆಗೆ ಯಾಕೆ ಕಳಿಸಿಲ್ಲ? ಇಲ್ಲಿ ನಾವು ಖರೀದಿ ಕೇಂದ್ರ ಮಾಡ್ತೀವಿ, ಇಲ್ಲಿ ಇಷ್ಟು ಬೆಳೆದದ ಎಲ್ಲ ಡೀಟೇಲ್ಸ್ ಕಳಿಸ್ಬೇಕಾಗಿತ್ತಲ್ಲ. ಇದಕ್ಕೆ ಮಂತ್ರಿಗಳು ಉತ್ತರ ಕೊಡಲಿಲ್ಲ, ಆ ಡಿಪಾರ್ಟ್ಮೆಂಟ್ ಕೊಡಲಿಲ್ಲ, ಮುಖ್ಯಮಂತ್ರಿ ಕೊಡಲಿಲ್ಲ. ಒಂದು ಬೇಜವಾಬ್ದಾರಿಯ ಪರಮಾವಧಿ. ಹಿಂಗಾಗಿ ಇಷ್ಟೆಲ್ಲ ಕೇಂದ್ರ ಸರ್ಕಾರ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ರು. ಒಂದು ಬೇಜವಾಬ್ದಾರಿಯ ಒಂದು ಸರ್ಕಾರ ಇದ್ದುದರಿಂದ ಈ ರೀತಿ ಪರಿಸ್ಥಿತಿ ಇದೆ. ಮತ್ತು ಇಲ್ಲಿ ಹಿಂದೆ ಕಬ್ಬು ಬೆಳೆಗಾರರ ಹೋರಾಟ ನಡೀತು, ನಿಮಗೆಲ್ಲ ಗುರ್ತಿದೆ. ಆ ಕಬ್ಬು ಬೆಳೆಗಾರ ಹೋರಾಟ ಆಮೇಲೆ 3500ವರೆಗೆ ಕೊಡಬೇಕಂತ ಹೇಳಿದರು. ಆಮೇಲೆ 3400ಕ್ಕೆ ಬಂದರು, 3700 ಅಂತ ಇವ್ರು ಅಂದರು. ಶಿವಾನಂದ ಪಾಟೀಲ್ರು ಮತ್ತು ಮುಖ್ಯಮಂತ್ರಿ ಪದೇ ಅವ್ರಿಗೇನಾಗಿದೆ ಹ್ಯಾಬಿಟ್ ಅಂದರೆ ಕೇವಲ ನರೇಂದ್ರ ಮೋದಿಯವ್ರನ್ನ ಟೀಕಾ ಮಾಡೋದು, ಕೇಂದ್ರ ಸರ್ಕಾರ ಟೀಕಾ ಮಾಡೋದು, ಇದು ಬಿಟ್ಟರೆ ಮತ್ತೇನಿಲ್ಲ. ಆದರೆ ಅವತ್ತು ನಾನು ಅಲ್ಲಿ ಆ ಒಂದು ಹೋರಾಟದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ಬೇರೆ ಬೇರೆ ಹಂತದಲ್ಲಿ ನಾವೊಂದು ಹೇಳಿದೆ. ನಾನು ಹಿಂದೆ ರಾಜ್ಯದಲ್ಲಿ ಮಂತ್ರಿ ಇದ್ದಾಗ ಮತ್ತು ಮುಖ್ಯಮಂತ್ರಿ ಇದ್ದಾಗ ಸಕ್ಕರೆ ಇಲಾಖೆಯನ್ನು ನಿರ್ವಹಣೆ ಮಾಡುವಾಗ ಅವತ್ತು ನಾನು ರೈತರ ಫಾರ್ಮರ್ಸ್ದು ನಾಯಕರದೇನೋ ಅವ್ರದ್ದು ಮೀಟಿಂಗ್ ಕರಿತಿದ್ದೆ, ಫ್ಯಾಕ್ಟ್ರಿ ಓನರ್ಸ್ದು ಮೀಟಿಂಗ್ ಕರೆದು ಒಂದು ದರ ನಿಗದಿ ಮಾಡುವಂಥ ಕೆಲಸ ಇದೆ. ಇವರು ಮುಖ್ಯಮಂತ್ರಿ ವಾದ ಏನು, ಶಿವಾನಂದ ಪಾಟೀಲ್ ವಾದ ಏನಂದರೆ ಈ ದರ ನಿಗದಿ ಮಾಡೋದು FRP
ಕೇಂದ್ರ ಸರ್ಕಾರದ್ದು ಅಂತ ಹೇಳ್ತಾರೆ. ಅದನ್ನು ಮೀರಿ ದರ ನಿಗದಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂಥದ್ದು ಅಸಹಾಯಕರಾಗಿ ಹೇಳ್ತಾರೆ. ಇವ್ರಿಗೆ ಅರ್ಥನಾಗಲಿ. ಇವರು ಬಹುಶಃ ಕಾನೂನು ಮಂತ್ರಿಗಳು ಅಥವಾ ಸಂಬಂಧಪಟ್ಟ ಸಚಿವರು ಇಲ್ಲಿವರೆಗೆ ಅದಕ್ಕೇನು ಕಾನೂನು ಇದ್ದಾವೆ ಅನ್ನು ಓದಲಿಲ್ಲ ಅಂತ ಕಾಣಿಸುತ್ತೆ ನನಗೆ ಅನ್ನಿಸ್ಮಟ್ಟಿಗೆ. ನಾನು ಹಿಂದೆ ಮುಖ್ಯಮಂತ್ರಿ ಇದ್ದಾಗ 2013 ಒಂದು ಕಾನೂನು ತೊಗೊಂಬಂದೆ, ದ ಕರ್ನಾಟಕ ಶುಗರ್ ಕೇನ್ ರೆಗ್ಯುಲೇಷನ್ ಅಂಡ್ ಪರ್ಚೇಸ್ ಅಂಡ್ ಸಪ್ಲೈ ಆಕ್ಟ್ 2013 ಆ ಮುಖ್ಯಮಂತ್ರಿ ಇದ್ದಾಗ. ಅದರ ಪ್ರಕಾರ ಇಟ್ ಈಸ್ ಕನ್ಸಿಡರ್ಡ್ ನೆಸರಿ ಟು ಎನಾಕ್ಟ್ ಎ ಲೆಜಿಸ್ಲೇಷನ್ ಟು ರೆಗ್ಯುಲೇಟ್ ದ ಪರ್ಚೇಸ್ ಅಂಡ್ ಸಪ್ಲೈ ಆಫ್ ಶುಗರ್ ಕೇನ್, ಕಾನ್ಸ್ಟಿಟ್ಯೂಷನ್ ಆಫ್ ಶುಗರ್ ಕೋನ್ ಬೋರ್ಡ್ ಅಂಡ್ prohibition of the distribution, purchase of sugar cane in the reserved area, payment to cane work growers within stipulated time. ಆಮೇಲೆ ಮುಂದೆ ಇದು ಅವ್ರಿಗೆ ಅಂದರೆ ಮೊದಲೇ ಅವತ್ತೇನು ವಾದ ಇತ್ತು, ರಾಜ್ಯ ಸರ್ಕಾರ ಅಧಿಕಾರ ಇಲ್ಲ, ಇದೇ ರೀತಿ ಹೇಳ್ತಿದ್ರು. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಡೋ ಸಲುವಾಗಿನ ಈ ಕಾನೂನು ತೊಗೊಂಬಂದು. ಆಮೇಲೆ ಸಿದ್ದರಾಮಯ್ಯನವರು 2014 ಮುಖ್ಯಮಂತ್ರಿ ಆದಮೇಲೆ ಆವಾಗೂ ಅದಕ್ಕೆ ಈ ಕಾನೂನಿಗೆ ಇನ್ನೊಂದು ಸ್ವಲ್ಪ ಸ್ಟ್ರೆಂಥನ್ ಮಾಡಲಿಕ್ಕೆ ಅಮೆಂಡ್ಮೆಂಟ್ ಮಾಡಿದ್ರು ಅವರು. ಅಂದ್ರೆ ಅಮೆಂಡ್ಮೆಂಟ್ ಮಾಡಿದ್ದು ಗೊತ್ತಿಲ್ಲ. ಅದ್ರ ಪ್ರಕಾರ ಇಲ್ಲಿ ನೋಡಿ, ಎಂಪವರ್ಮೆಂಟ್ ಆಫ್ ದಿ ಶುಗರ್ ಕೇನ್ ಕಂಟ್ರೋಲ್ ಬೋರ್ಡ್ ವಿತ್ ಪವರ್ಸ್ ಆಫ್ ಸಿವಿಲ್ ಕೋರ್ಟ್ಗೆ ಏನು ಅಧಿಕಾರ ಇದಿಲ್ಲ ಅಧಿಕಾರ ಕೊಟ್ಟರು. ಆಮೇಲೆ ಡಿಕ್ಲರೇಷನ್ ಆಫ್ ಎಡಿಷನಲ್ ಶುಗರ್ ಕೇನ್ ಪ್ರೈಸ್ ಬೈ ದಿ ಕಮಿಷನರ್ ಫಾರ್ ಕೇನ್ ಡೆವಲಪ್ಮೆಂಟ್ ಅಂಡ್ ಡೈರೆಕ್ಟರ್ ಆಫ್ ಶುಗರ್ ಆನ್ ದ ಡಿಸಿಷನ್ ಆಫ್ ದಿ ಶುಗರ್ ಕೇನ್ ಕಂಟ್ರೋಲ್ ಬೋರ್ಡ್. ಅಂದ್ರೆ ಎಡಿಷನಲ್ ಪ್ರೈಸ್ FRP ಕೇಂದ್ರ ಸರ್ಕಾರ ಅದಕ್ಕಿಂತ ಹೆಚ್ಚು ನೀವು ಫಿಕ್ಸ್ ಮಾಡೋದಾದ್ರೆ ಈ ಅಧಿಕಾರ ಇಲ್ಲಿದೆ ಈ ಕಾನೂನು ಪ್ರಕಾರ. ಇದ್ರದ್ದು ಕಾಪಿ ಕೊಡ್ತೇನೆ ನಾನು. ಈ ಕಾನೂನು ಪ್ರಕಾರ SAP ಕಾನೂನು 9 ಮಾಡಿದ್ರೆ 13ಕ್ಕೆ 14 ಸಿದ್ದರಾಮಯ್ಯವರು ಅಮೆಂಡ್ಮೆಂಟ್ ಮಾಡಿದ್ರು. ಅದ್ರ ಪ್ರಕಾರ ನಿಮ್ಗೆ ಅಧಿಕಾರ ಇದ್ದಾಗೂ ಸದ್ಯಕ್ಕೆ ಆ ಶುಗರ್ ಫ್ಯಾಕ್ಟ್ರಿ ಮೇಲೆ ಕಂಟ್ರೋಲ್ ತೊಗೊಳಕ್ಕೆ ಎಲ್ಲ ಅಧಿಕಾರ ಇದ್ದಾಗೂ, ಪ್ರೈಸ್ ಫಿಕ್ಸೇಷನ್ ಮಾಡ್ಲಿಕ್ಕೆ ಅಧಿಕಾರ ಇದ್ದಾಗೂ ಸಹಿತ, ಇವನ್ ಅದು ಕೊಡದೇ ಇದ್ದಾಗ ಅದನ್ನ ಬಾಕಿ ವಸೂಲು ಮಾಡ್ಲಿಕ್ಕೂ ಅಧಿಕಾರ ಇದೆ ಈ ಕಾನೂನು ಪ್ರಕಾರ. ಸಿವಿಲ್ ಕೋರ್ಟಿನ ಪ್ರಕಾರ ನೀವು ರಿಕವರಿ ಮಾಡಿಸ್ಬೋದು, ಎಲ್ಲ ಅಧಿಕಾರ ಇದೆ ನಿಮ್ಗೆ. ಯಾರೋ ಹಿಡ್ಕೊಂಡ್ ಬರ್ಬೋದು, ಆ ಕೋರ್ಟಿಗೆ ಕಳಿಸ್ಬೋದು. ಇದೆಲ್ಲ ಅಧಿಕಾರ ಇದ್ದಾಗೂ ನೀವು ಪದೇ ಏನ್ ಮಾಡ್ತೀರಿ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಇದೆಲ್ಲ ಇದೇ ರೀತಿ ಉತ್ತರ ಪ್ರದೇಶದಲ್ಲಿ SAP ಕಾನೂನು ಇದೆ. ಉತ್ತರ ಪ್ರದೇಶದಲ್ಲಿ ಬಹುಶಃ ಮೊನ್ನೆ ಯಾರು ಪತ್ರಿಕೆಯಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ರು, ಅಲ್ಲಿ UP ಚೀಫ್ ಮಿನಿಸ್ಟರ್, ನಮ್ಮ ರಾಜ್ಯದ SAP ಕಾನೂನು ಪ್ರಕಾರ ಇಷ್ಟು ಫಿಕ್ಸ್ ಮಾಡಿದ್ದೇವೆ, ಈ ರೈತರಿಗೆ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿ. ಅಲ್ಲಿ ಯಾವುದೋ ಹೋರಾಟ ಇಲ್ಲ. ಇಲ್ಲಿ ಮಾಡ್ಬೋದಾಗಿತ್ತಲ್ಲ, ಇದು ಯಾವುದು ಸ್ಟಡಿ ಮಾಡ್ತಾ ಇಲ್ಲ, ಏನಿಲ್ಲ. ಈ ರೀತಿ ಒಂದು ರೀತಿ ಅಂದಾಜುಂದಿ ಸರ್ಕಾರ ರಾಜ್ಯದಲ್ಲಿದೆ. ನಾವು ಒಂದೇ ಒಂದು ಮಾತನ್ನು ಹೇಳ್ತೀನಿ, ಇವತ್ತು ಏನು ರಿಕವರಿ ಅಲ್ಲ ನೋಡ್ರಿ, ರಿಕವರಿ ಅಲ್ಲಲ್ಲ. ಆಯ್ತು, ನಾವೊಂದು ಹೇಳೋದು, ಈ SAP ಕಾನೂನು ಬಗ್ಗೆ ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರು? SAP ಕಾನೂನು ಪ್ರಕಾರ ಏನ್ ಹೇಳ್ತಾರೆ? ಜವಾಬ್ದಾರಿ ಇದೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನೋಡ್ರಿ, ಜವಾಬ್ದಾರಿ ಇದೆ. ಈಗ ನೋಡ್ರಿ, ಎಥೆನಾಲ್ ಅದು ಈಗ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಲ್ಲ ನೋಡ್ರಿ, ಇವತ್ತು ಅಲ್ಲಿನೂ ಸಹಿತ ಏನು ಒತ್ತಡ ತರುವಂತೆ ಡೆಫಿನೆಟ್ಲಿ. ಆದ್ರೆ ಎಲ್ಲವನ್ನೂ ನೀವು ಶಿಫ್ಟ್ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ, ಅದ್ರ ಬಗ್ಗೆ ಈಗಾಗಲೇ ಡಿಸ್ಕಷನ್ ಆಗ್ತಾ ಇದೆ ಮೇಲಿನ ಮಟ್ಟದಲ್ಲಿ. ಅದ್ರ ಬಗ್ಗೆನೂ ಸಹಿತ ಬಹುಶಃ ಎಥೆನಾಲ್ ಉಪಯೋಗ ಮಾಡಬೇಕಂತ ಫಸ್ಟ್ ಟೈಮ್ ಬಂದಿದ್ದು ಮೋದಿಯವ್ರ ಗೌರ್ಮೆಂಟ್ ಬಂದ ಮೇಲೆ. ಈ 20% ಇರಲಿ 30% ಇರಲಿ, ಮೊದಲು ಎಥೆನಾಲ್ ತಗೊಂತಿದ್ದಿಲ್ಲ. ಅಲ್ಲಲ್ಲ, ಅದಕ್ಕೆ ಡಾಕ್ಯುಮೆಂಟ್ ಕೊಡ್ರಿ. ಏನಾಗಿದೆ, ಸಿದ್ದರಾಮಯ್ಯ ನಂಗೆ ನಾ ಮಾತಾಡೋದಿಲ್ಲ. ಅಲ್ಲಿ ಅಷ್ಟು ತಗೊಂತಾರೆ, ಇಲ್ಲಿ ಅಷ್ಟು. ಒಂದು ಪಾಲಿಸಿ ಅಂದ್ರೆ ಒಂದು ಪಾಲಿಸಿ ಎಲ್ಲ ಕಡೆ ಅಪ್ಲೈ ಆಗ್ತದೆ. ಸಿದ್ದರಾಮಯ್ಯ ಸುಮ್ಮನೆ ಅನ್ನೆಸರಿ ಅಲಿಗೇಷನ್ಸ್ ಮಾಡೋದು. ಅದಕ್ಕೆ ನಾ ಹೇಳ್ತೀನಿ, ಎಥೆನಾಲು ಮೊದಲು ಎಥೆನಾಲ್ ಉಪಯೋಗ ಮಾಡಿದ್ರು ವೇಸ್ಟ್ ಅಂತ ಚೆಲ್ತಿದ್ರು ಶುಗರ್ ಫ್ಯಾಕ್ಟ್ರಿಯವರು. ಆದೀಗ ಎಥೆನಾಲ್ಕ್ಕೆ ಪಾಲಿಸಿ ಮಾಡಿ ಅದನ್ನ ಖರೀದಿ ಮಾಡಿ ಇವತ್ತು ಪೆಟ್ರೋಲು ಮತ್ತು ಡೀಸೆಲ್ಗೆ ಮಿಕ್ಸ್ ಮಾಡುವಂತ ಸ್ಟಾರ್ಟ್ ಆಗಿದ್ದೆ ಮೋದಿ ಸರ್ಕಾರ ಬಂದ ಮೇಲೆ. ಇಲ್ಲಿಕಂದ್ರೆ ಅದಕ್ಕೆ ಇಲ್ಲೇ ಇಲ್ಲ, ಯೂಸ್ ಇರಲಿಲ್ಲ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅಲ್ಲೇನು ಕೇಂದ್ರ ಸರ್ಕಾರ ಇನ್ನೊಂದು ಸ್ವಲ್ಪ ಪಾಲಿಸಿ ಚೇಂಜ್ ಮಾಡಬೇಕು ಅಂತ ಒತ್ತಾಯ ಮಾಡುವಂತ. ರಿಕವರಿ ಅಲ್ರಿ, ರಿಕವರಿ ಅಲ್ಲ, ಸಕ್ಕರೆ ಸಚಿವರ ಒಬ್ಬನೇ ಅಲ್ಲ, ಪ್ರಹ್ಲಾದ್ ಜೋಶಿ ಕೂಡ ದೇಶ ಸಕ್ಕರೆ ಸಚಿವರಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮಹಾರಾಷ್ಟ್ರ ರಿಕವರಿ 13-14 ಇದೆ. ನಮ್ಮಲ್ಲಿ ಆಯಾ ಜಿಲ್ಲೆಯಲ್ಲಿ ರಿಕವರಿ ಪ್ರಮಾಣ ಬೇರೆ ಇದೆ.
ಬಹುಪಾಲು ಸಕ್ಕರೆ ಕಾರ್ಖಾನೆ ಬಿಜೆಪಿ ನಾಯಕರಲ್ಲ ಅವ್ರಿಗೆ ಯಾಕೆ ಮಾತಾಡ್ತಾರೆ ಇವ್ರು? ನೋಡಿ ನಾವು ಒಂದು ಹೇಳ್ತೀನಿ, ಶಿವಾನಂದ ಪಾಟೀಲ್ ಮೊದಲು ಈ ಕಾನೂನು ಎಲ್ಲ ಸ್ಟಡಿ ಮಾಡ್ಕೊಳ್ಳಿ, ಮುಂದೆ ಡಿಸ್ಕಷನ್ ಮಾಡಲಿ. ಈಗ ಪಾರ್ಲಿಮೆಂಟ್ ಸೆಷನ್ ನಡೀತದೆ, ಮುಖ್ಯಮಂತ್ರಿನೂ ಬರಲಿ, ಎಂ ಪಿಗಳು ಭೇಟಿ ಆಗಲಿ, ಇಲ್ಲಿಂದು ಮೋದಿ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಪ್ರಸ್ತಾವನೆ ಕೊಡಬೇಕು, ಇತ್ತೀಚೆಗೆ ಅವ್ರು ಭೇಟಿಯಾಗಿದ್ದು ಏನದ ಎಲ್ಲ ಕೊಡ್ಲಿ. ಅಲ್ಲಿ ನೋಡ್ರಿ, ಒಂದು ನಾನು ಹೇಳ್ತಿಲ್ಲ, ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಲೀಡ್. ಪ್ರತಿ ನೋಡಿ, ನಾನು ಇಂಡಿವಿಜುವಲ್ ಏನ್ ಪ್ರಯತ್ನ ಇಂಡಿವಿಜುವಲ್ ಏನ್ ಪ್ರಯತ್ನ ಮಾಡಬೇಕು ನಾ ಮಾಡ್ತಾ ಇದ್ದೀನಿ, ಈ ಭಾಗದ ಇಶ್ಯೂ ಬಗ್ಗೆ ಮಾಡ್ತಾ ಇದ್ದೀನಿ. ಆದ್ರೆ ಇವತ್ತೇನು ಈ ಕಾಮನ್ ಇಶ್ಯೂಸ್ ಇರ್ತಾವಲ್ಲ, ಅದ್ರ ಬಗ್ಗೆ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಇದ್ದಾಗ ಎಂ ಪಿಗಳ ಮೀಟಿಂಗ್ ತಗೊಂಡಿದ್ದೀನಿ ಮತ್ತು ಸಂಬಂಧಪಟ್ಟ ಸಚಿವರು ಕೂಡ ಹೋಗಿ ಭೇಟಿಯಾಗಿದ್ದೀನಿ. ಅದೇ ರೀತಿ ಇವತ್ತು ಪಾರ್ಲಿಮೆಂಟ್ ನಡೆದಾಗ ಬರಬೇಕು, ಅಲ್ಲಿನೂ ಲಾಬಿ ಮಾಡೋದಂತೆ, ಒತ್ತಾಯ ಮಾಡೋದಂತೆ. ಡೆಫಿನೆಟ್ಲಿ ಅದ್ರ ಬಗ್ಗೆ ಹಿಂದೇಟ್ ಇಲ್ಲ. ಆ ಹಿನ್ನೆಲೆಯಲ್ಲಿ ಅದ್ರ ಸಲುವಾಗಿ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರ ಎಲ್ಲದಕ್ಕೂ ಮೇಲಿಗೆ ಶಿಫ್ಟ್ ಮಾಡೋದು ಬೇಡ ಅನ್ನುವಂಥದ್ದು ಹೇಳ್ತೇನೆ ನಾನು. ಮತ್ತೆ ಪತ್ರ ಚಳವಳಿ ಸ್ಟಾರ್ಟ್ ಮಾಡಿದ್ರೆ ಎದ್ರದ್ದು ಇವಾಗ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಪತ್ರ ಬರ್ದಿದ್ದಿರಲ್ಲ. ಬರ್ತೀನಿ. ಈಗ ಏನಾಗುತ್ತೆ ನೋಡ್ರಿ, ಒಂದು ಮೀಟಿಂಗ್ ಮಾಡೋದು ಅಧಿಕಾರಿ ಜೊತೆ ಅದು ಆಗದೇ ಇದ್ದಾಗ, ಅಧಿಕಾರಿ ಜೊತೆ ಪರ್ಸನಲಿ ಮಾತಾಡ್ತಾ ಇದ್ದಾಗ, ಮಂತ್ರಿಗಳು ಬಂದಾಗ ಅದನ್ನ ರೆಸ್ಪಾನ್ಸ್ ಕೊಡದೇ ಇದ್ದಾಗ ಈ ಪತ್ರ ಮುಖೇನ ಒತ್ತಡ ತರುವಂತ ಕೆಲಸ ನಾನು ಮಾಡ್ತೀನಿ. ನೋಡ್ರಿ, ನಾವು ಉತ್ತರ ಕೊಡೋದಿಲ್ಲ. ಸರ್ಕಾರ ಸತ್ತು ಹೋಗಿದೆ ಅಂತಂದ್ರು ಅದಕ್ಕೆ ಒಂದಿಷ್ಟು ಪ್ರಯತ್ನ ಮಾಡೋದಂತ ಆ ಪ್ರಯತ್ನ ಮಾಡಕತ್ತೀನಿ. ಮತ್ತೆ ಇನ್ನೊಂದು ನಾನು ಹೇಳ್ತೀನಿ, ಈಗ ಇವರು ಬಿಹಾರ್ ಇಲೆಕ್ಷನ್ SIR ಮಾಡಿದ್ರಿಂದ ಮತ್ತು ಎಲ್ಲ ಕಡೆ SIR ಅಪೋಸ್ ಮಾಡಕತ್ತಾರೆ ಮತ್ತು ಚುನಾವಣಾ ಆಯೋಗದ ಮೇಲೆ ಕಂಪ್ಲೀಟ್ ಕೊಡುವಂಥದ್ದು. ನಾನು ಹೇಳ್ತೀನಿ, ಇವತ್ತು ಇಲ್ಲಿವರೆಗೆ ಯಾವುದಾದ್ರೂ ಎಲ್ಲರೂ ಇಲೆಕ್ಷನ್ ಸೋತಿದ್ರೆ ಒಬ್ಬ ಕ್ಯಾಂಡಿಡೇಟ್, ಕಾಂಗ್ರೆಸ್ ಕ್ಯಾಂಡಿಡೇಟ್ ಒಂದು ಇಲೆಕ್ಷನ್ ಪಿಟಿಷನ್ ಯಾಕೆ ಮಾಡಿಲ್ಲ? ಇದೆಲ್ಲ ರೀಸನ್ಸ್ ಇಟ್ಕೊಂಡು. ಮತ್ತು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಟ್ಟಿದೆ, ಏನಂದ್ರೆ SIR ಮಾಡುವಂಥ ಅಧಿಕಾರ ಅವ್ರಿಗಿದೆ. ಅಲ್ಲೇನಾದ್ರೂ ಎಕ್ಸೆಸ್ ಮತ್ತೊಂದಾದ್ರೆ ನಾನು ಗಮನ ತೊಗೊಂಬರ್ರಿ, ಅದನ್ನ ಬ್ಯಾನ ಮಾಡ್ರಿ, ಮಾಡಬಾರಂತ ಹೋಗಿದ್ರು ಕೋರ್ಟಿಗೆ. ಇಲ್ಲ, ಅವ್ರ ಅಧಿಕಾರ ಇದೆ ಅನ್ನುವಂಥ ಒಬ್ಬರ ಈ ಒಂದು ಇಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿ ಇಲ್ಲ. ಮತ್ತು ನಾ ಇನ್ನೊಂದು ಹೇಳ್ತೀನಿ, ಈಗ ಮೊನ್ನೆ ಒಂದು ಪ್ರಜಾವಾಣಿಗೆ ಆರ್ಟಿಕಲ್ ಬಂದಿತ್ತು, ಬಿಹಾರ್ ಮೌನ ಕ್ರಾಂತಿ ಗೆಲುವು. ಇದು ಯಾರು ಬರ್ದವರು? ದಿನೇಶ್ ಅಮೀನ್ ಮಟ್ಟು, ಹಿರಿಯ ಪತ್ರಕರ್ತರು. ಅವರೊಂದು ಆರ್ಟಿಕಲ್ ನೋಡಿದೆ ಮೊನ್ನೆ, ಈಗ ಕಳೆದ ವಾರ. ಅಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಿತೀಶ್ ಕುಮಾರ್ ಅವರು ಇಮೇಜು, ಮೋದಿಯವ್ರ ಇಮೇಜು ಮತ್ತು ಅವರು ಇಲ್ಲಿವರೆಗೆ ಏನು ಸಾಧನೆ ಮಾಡಿದ್ರು ಅದರದ್ದು ಇಫೆಕ್ಟು, ಅದರ ಪ್ರಕಾರ ಒಂದು ಸಿಸ್ಟಮೆಟಿಕ್ ಕ್ಯಾಂಪೇನ್ ಮಾಡಿದ್ರು, ಅದರ ಪ್ರಕಾರ NDA ಅಧಿಕಾರಕ್ಕೆ ಬಂತು ಅಂತ. ಇದು ವ್ಯತಿರಿಕ್ತವಾಗಿ ಕಾಂಗ್ರೆಸ್ಸಿನ ವ್ಯತಿರಿಕ್ತ ಸಿದ್ದರಾಮಯ್ಯ ಹೇಳಿಕೆ ಇರಲಿಲ್ಲ. ನಾ ಇದನ್ನು ಯಾಕೆ ರೆಫರ್ ಮಾಡಿದ್ದೀನಿ ಅಂದರೆ, ಅಮೀನ್ ಮೆಟ್ಟು ನಿಮಗೆಲ್ಲ ಗುರ್ತಿದೆ, ಸಿದ್ದರಾಮಯ್ಯವರ ಕ್ಲೋಸ್ ಸರ್ಕಲ್ದಲ್ಲಿ ಇರುವಂಥ ವ್ಯಕ್ತಿ. ಮೊನ್ನೆ ವಿಧಾನ ಪರಿಷತ್ಗೂ ಅವ್ರ ಹೆಸರು ನಾಮಿನೇಟ್ ಆಗಿತ್ತು ಮತ್ತು ಲಾಸ್ಟ್ ಮೂಮೆಂಟಿಗೆ ಮಿಸ್ ಆಯ್ತು. ಅಂದರೆ ಅವ್ರ ಕ್ಲೋಸ್ ಸರ್ಕಲ್ ಇದ್ದಂಥ ವ್ಯಕ್ತಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಹೇಳಿಕೆಗೆ ವ್ಯತಿರಿಕ್ತವಾದಂಥ ಒಂದು ಆರ್ಟಿಕಲ್ ಬರೀತಾರೆ ಅಂತಂದರೆ ಇದ್ರ ಮೇಲೆ ಅರ್ಥ ಮಾಡ್ಕೊಡ್ರಿ, ಅದರಲ್ಲಿ ರಿಯಾಲಿಟಿ ಇಲ್ಲ. ಮತ್ತು ಇವತ್ತು ವಿನಾಕಾರಣ ಮೋದಿಯವರಿಗೆ ಒಂದು ಡ್ಯಾಮೇಜ್ ಮಾಡುವಂಥದ್ದು ಪ್ರಯತ್ನ ಮೊದಲಿಂದ ನಡೀತಾ ಇದೆ. ಅದಕ್ಕಾಗಿ ನಾವು ಒಂದೇ ಒಂದು ಹೇಳುವಂಥದ್ದು, ರಾಜ್ಯ ಸರ್ಕಾರಕ್ಕೆ ಇವತ್ತೇನು ಬೆಳಗಾವಿ ಇಶ್ಯೂ ಇದಾವೆ ಅದಕ್ಕೆ ಇಮಿಡಿಯೇಟ್ಲಿ ಗಮನ ಹರಿಸಿ, ಅದಕ್ಕೇನು ಲ್ಯಾಂಡ್ ಎಕ್ವಿಷನ್ ಮತ್ತೊಂದು ಹಣ ಬಿಡುಗಡೆ ಮಾಡಿ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ಮಾಡಿ. ಮತ್ತು ನಿಮ್ಮ ಇನ್ ಫೈಟಿಂಗ್ದಿಂದ ರಾಜ್ಯ ಅಂಧಕಾರಕ್ಕೆ ಹೋಗ್ತಾ ಇದೆ ಮತ್ತು ರಾಜ್ಯದ ಅಭಿವೃದ್ಧಿ ಹಿನ್ನಡೆ ಆಗ್ತಾ ಇದೆ. ಇದರಿಂದ ಇಫೆಕ್ಟ್ ಅಂದರೆ ಕರ್ನಾಟಕದ ಅಭಿವೃದ್ಧಿಗೆ, ಜನ ಕಲ್ಯಾಣಕ್ಕೆ ತೊಂದರೆ ಆಗ್ತಾ ಇದೆ. ಮತ್ತು ಯಾವುದೇ ಕಚೇರಿಗೆ ಹೋದ್ರೆ ಅಧಿಕಾರಿಗಳು ಹೇಳುವಂಥ ಪರಿಸ್ಥಿತಿ ಇಲ್ಲ, ಕೇಳುವಂಥ ಪರಿಸ್ಥಿತಿ ಇಲ್ಲ. ಅದರಿಂದ ಬಹಳಷ್ಟು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಒಬ್ಬರು ಇಷ್ಟೆಲ್ಲ ವಿಚಾರಗಳನ್ನು ಒಮ್ಮೆ ಬಂದು ಹಿಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ವಿಚಾರ. ಈಗ 24/7 8 ವರ್ಷ ಆಯ್ತು ಸರ್ ಕೆಲಸ ಶುರುವಾಗಿ. ಎಲ್ಲ ನೀವು ರೋಡ್ ಮಾಡ್ತೀರಿ, ಇನ್ನೊಂದ್ ಕಡೆ ಅವ್ರು ಹಡ್ಕೊಂಡು ಹೋಗ್ತಾರ. ಅದ್ ಎಷ್ಟು ಯೋಜನೆ ಯಾವಾಗ ಮುಗಿತಾರೆ, ಯಾರು ಮಾಡ್ತಾ ಇದಾರೆ ನೋಡಿ. ನಾವು ಅರಾಜಕತೆ ಸರ್ ಅದು. ಆಮೇಲೆ ಸ್ಮಾರ್ಟ್ ಸಿಟಿದು ಒಮ್ಮೆ ಸರ್ ನೀವು ಯಾವತ್ತು ಪ್ರೋಗ್ರೆಸಿವ್ ಮೀಟಿಂಗ್ ತಗೊಂಡಿಲ್ಲ, ಎಷ್ಟು ದುಡ್ಡು ಬಂತು, ಏನ್ ಕೆಲಸ ನಡೀತಾ ಇದೆ, ಈಗ ಲಾಸ್ಟ್ ಗೊತ್ತೇ ಆಗ್ತಾ ಇಲ್ಲ ಇನ್ನೊಂದು. ಸ್ಮಾರ್ಟ್ ಸಿಟಿ ಇದು 4-5 ವರ್ಷ ಆಯ್ತು. 24/7 ಅದು ಯಾರು ಒಂದೊಂದು ಕ್ವಶನ್ ಕೇಳಿದ್ರು ಉತ್ತರ ಕೊಡ್ತೀನಿ ನಾನು. ಸ್ಮಾರ್ಟ್ ಸಿಟಿ ಬಗ್ಗೆ ಈಗಾಗಲೇ ನಾನು ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದೀನಿ ಮತ್ತು ಇದರ ಜೊತೆಗೆ 24/7 ಇದು 100% ಸರಿ ಅಂತ ನಾನು ಎಂದೂ ಹೇಳಿಲ್ಲ. ಇದನ್ನ ಎಕ್ಸಿಕ್ಯೂಟ್ ಮಾಡೋರು ಯಾರು? ಸ್ಥಳೀಯ ಅಧಿಕಾರಿಗಳು, ರಾಜ್ಯ ಸರ್ಕಾರ. ಅದಕ್ಕಾಗಿ ಅದನ್ನು ಏನು ಆಕ್ಟಿವೇಟ್ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡ್ತೇನೆ.
ಇದಕ್ಕೆ ನಾ ಇವತ್ತು ಒತ್ತಾಯ ಮಾಡ್ತಾ ಇರೋದು, ಇವತ್ತೇನು ರಾಜ್ಯ ಸರ್ಕಾರ ನೀವು ಹಣ ರಿಲೀಸ್ ಮಾಡ್ಬೇಕಲ್ಲ, ಅದನ್ನ ಮಾಡ್ತಾ ಇಲ್ಲ. ಕಾಮಗಾರಿ ಮಾಡಿದ್ರೆ ಮೇಂಟೆನೆನ್ಸ್ ಯಾರು ಮಾಡ್ತಾರೆ? ಕಾರ್ಪೊರೇಷನ್ ತಗೊಂಡಿಲ್ಲ, ಅದಕ್ಕೆ ಬಿಜೆಪಿ ಅವರು ತಗೋತಾ ಇಲ್ಲ. ನೋಡ್ರಿ, ಇದು ಬರೀ ಎಲ್ಲಾ ಪಂಚಾಯತ್ಗಳೆಲ್ಲ ಹಾಳಾಗಿರ್ಬಿಟ್ಟು ಬೆಳಗಾವದಷ್ಟೇ ಇದು ಬ್ಯಾನ್ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಸ್ಮಾರ್ಟ್ ಸಿಟಿ ಇದಾವಲ್ಲ ಎಲ್ಲ ಕಡೆ ಇದು ಇದೆ. ಅದು ಇವರು ಕಾರ್ಪೊರೇಷನ್ ನಾವು ಪೊಸಿಷನ್ ತಗೊಳ್ಳೋದಲ್ಲ, ನಾವು ಕೊಡ್ತೀವಿ ಅನ್ನೋದು ಇದರಲ್ಲಿ ಬಹಳಷ್ಟು ಹೋಗಿದೆ. ನೋಡ್ರಿ, ಬಿಜೆಪಿ ಅನ್ನುವಂಥ ಪ್ರಶ್ನೆ ಇಲ್ರಿ. ಇವತ್ತು ಇಲ್ಲಿ ಡಿಸ್ಟ್ರಿಕ್ಟ್ ನೋಡ್ರಿ, ನಾವೊಂದು ಹೇಳುದು ಏನಾಗಿದೆ, ಈ ಸ್ಮಾರ್ಟ್ ಸಿಟಿ ವರ್ಕ್ ಇದು ಕಂಪ್ಲೀಟ್ ಆಗಿಲ್ಲ, ಇಷ್ಟು ಪರ್ಫೆಕ್ಟ್ ಆಗ್ಬೇಕು, ಆಗಿಲ್ಲ ಅನ್ನುವಂಥ ಕಾಲ ಮೇಲೆ ಅದು ತಗೊಳ್ಳೋದಿಲ್ಲ. ಇದನ್ನ ನಡೆಯುತ್ತೆ. ನಾ ಹೆಂಗೆ ಅಡ್ವೈಸ್ ಮಾಡಿದೆ ಅಂದರೆ, ವಾಟ್ ಎವರ್ ಮೇ ಬಿ, ನೀವು ಎಷ್ಟು ಇನ್ಕಂಪ್ಲೀಟ್ ಆಗಿದೆಲ್ಲ ಇನ್ನು ಕಂಪ್ಲೀಟ್ ಮಾಡಿ ಕೊಡ್ರಿ, ಆ ಕಂಡೀಷನ್ ಆಗಿ ತಗೊಳ್ರಿ ಪೊಸಿಷನ್. ಅಲ್ಲ, ಅದಕ್ಕೆ ನಾ ಅದನ್ನ ಹೇಳುದು, ಕಂಪ್ಲೀಟ್ ಆಗಿದೆ ವೆರಿಫೈ ಮಾಡ್ರಿ, ನೀವು ಕಬ್ಜಾ ತಗೊಳ್ರಿ ಫಸ್ಟ್, ನಿಮ್ಮ ಕಾರ್ಪೊರೇಷನ್ ವ್ಯಾಪ್ತಿ ತಗೊಳ್ರಿ ಅಂತ ನನ್ನ ಅಡ್ವೈಸ್ ಇದು. ಎಲ್ಲರಿಗೂ ಹೇಳ್ತಾ ಇದ್ದೆ ನಾನು. ಇದು ಬರೀ ಬೆಳಗಾವಿ ಅಷ್ಟೇ ಅಲ್ಲ, ಹುಬ್ಳಿ ಧಾರವಾಡ ಇದೆ, ಗುಲ್ಬರ್ಗ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದೇ ಇದೆ ಸ್ಮಾರ್ಟ್ ಸಿಟಿ ಬಂದಂಥದ್ದು. ಇದು ಒಂದು ರೀತಿ ಕ್ಲಾಸ್ ನಡೀತಿದೆ, ಲೋಕಲ್ ಬಾಡೀಸ್ ಕ್ಲಾಸ್ ನಡೀತಾ ಇದೆ. ಮೀಟಿಂಗ್ ಒಳಗೆ ಹೇಳಿದಾರಲ್ಲ ಸರ್, ಎಲ್ಲ ನಾವು ಕಾರ್ಪೊರೇಷನ್ ಕೊಟ್ಟಿದ್ದೀವಿ, ನಮ್ಮ ಮುಂದೆ ಹೇಳಿದ್ದಾರೆ ಮೇಂಟೆನೆನ್ಸ್ ಮಾಡೋದಿರಲ್ಲ ಸರ್. ಈಗ ಬೆಳಗಾವಿ ಭಾಗದಲ್ಲಿ ಉತ್ತರ ಕರ್ನಾಟಕದ ಒಂದು ಚರ್ಚೆ ನಡೀತಿದೆ ಸರ್. ಪ್ರತ್ಯೇಕ ರಾಜ್ಯ ಆಗ್ಬೇಕಂತ ಹೇಳಿ ಒಂದು ಸಹಿ ಸಂಗ್ರಹ ಆಗಿದೆ. ಒಂದು ಕೋಟಿಗೆ ಹೆಚ್ಚು ಜನ ಸಹಿ ಸಂಗ್ರಹಕ್ಕೆ ಸಹಿ ಹಾಕಿದ್ದಾರೆ. ಜೊತೆಗೆ ಕಾಗೆ ಅವರು ಕೂಡ ಪತ್ರ ಬರೆದ ಸರ್. ನಮ್ಮಲ್ಲಿ ಇಲ್ವೇನ್ರಿ ಪ್ರತ್ಯೇಕ ರಾಜ್ಯ ವಿಚಾರ? ನೋಡಿ, ಒಂದು ನಾನು ಹೇಳ್ತೀನಿ, ಹಿಂದಿನಿಂದ ಇದ್ರ ಬಗ್ಗೆ ಹೋರಾಟಗಳು ನಡೆದು ಅದ್ರ ಬಗ್ಗೆ ಹೇಳಿಕೆಗಳು ಬಂದೇ ಬರ್ತದೆ. ನಾನು ಹೇಳ್ತೀನಿ ಇದ್ರ ಬಗ್ಗೆ ಈಗ ಒಂದು ಎಲ್ಲರೂ ಕೂಡ್ಕೊಂಡು ಪ್ರಯತ್ನ ಮಾಡಿ ಒಂದು ಕರ್ನಾಟಕ ಏಕೀಕರಣ ಆಗಿದೆ. ಅದಾದಮೇಲೆ ಇವತ್ತು ಎಲ್ಲಿ ಪ್ಲಸ್ ಮೈನಸ್ ಇದಾವೆ ಇದ್ರ ಬಗ್ಗೆ ಡಿಸ್ಕಷನ್ ಆಗಲಿ, ಓಪನ್ ಡಿಸ್ಕಷನ್ ಆಗಲಿ. ಆದಮೇಲೆ ಪ್ರತ್ಯೇಕ ರಾಜ್ಯದ ಬಗ್ಗೆ ವಿಚಾರ ಮಾಡೋಣಂತೆ. ನನಗೂ ಕೆಲವರು ಹೋರಾಟಗಾರರು ನನಗೂ ಭೇಟಿಯಾಗಿದ್ರು, ನೀವು ಒಂದು ಸಹಿ ಮಾಡಿಬಿಡ್ರಿ ಅಂತ ಹೇಳಿ. ಬರೀಪ್ಪ ಡಿಸ್ಕಷನ್ ಮಾಡೋಣ, ಇದ್ರ ಕಾನ್ಸಿಕ್ವೆನ್ಸ್ ಇಫೆಕ್ಟ್ ಏನಾಗತ್ತೆ ತಿಳ್ಕೊಂಡು ಡಿಸ್ಕಷನ್ ಮಾಡೋಣ. ನಾವು ಓಪನ್ ಅದೇನೆ ಅಂತ ಹೇಳಿದೆ ನಾನು. ಇನ್ನೂವರೆಗೆ ಯಾರು ಅಪ್ರೋಚ್ ಬಂದಿಲ್ಲ. ಅದಕ್ಕಾಗಿ ಇದನ್ನ ಎಮೋಷನಲ್ ಇಶ್ಯೂ ಆಗಿ ನಾವು ಇದನ್ನ ಪ್ರತ್ಯೇಕ ರಾಜ್ಯ ಮಾಡಿಬಿಡ್ತೇವೆ ಅಂತಂದ್ರೆ ಅವರು ಮೈಸೂರು ಅಂತಾರೆ, ನಾವು ಹೋಗ್ತೀವಿ ಹೊರಗೆ. ಎಲ್ಲ ಹಿಂದೂ ಮೈಸೂರು ಭಾಗದವರು ಈ ಉತ್ತರ ಕರ್ನಾಟಕ ಭಾಗದವರು ಸೇರಿಸ್ಕೊಳ್ಳೋಕೆ ತಯಾರೇ ಇರಲಿಲ್ಲ. ಈ ಭಾಗದಲ್ಲೇ ಹೋರಾಟ ನಡೀತು ಏಕೀಕರಣ ಆಗ್ಬೇಕಂತೇಳಿ, ನಮ್ಮ ವಿದ್ಯಾವರ ಸಂಘ ಮತ್ತೊಂದು. ಹೀಗಾಗಿ ಅದು ಇಟ್ ಈಸ್ ನಾಟ್ ಸೋ ಈಸಿ ನಾವು ತಿಳ್ಕೊಂಡಷ್ಟು. ಅದಕ್ಕೆ ಬೇರೆ ಬೇರೆ ಎಕನಾಮಿಕ್ ಇಫೆಕ್ಟು ಮತ್ತೊಂದೆಲ್ಲ ಇರ್ತಾವೆ, ಅವನ್ನೆಲ್ಲ ನೋಡಿಕೊಂಡು ಇಲ್ಲಿ ಪ್ರತ್ಯೇಕ ರಾಜ್ಯ ಆಗೋದ್ರಿಂದ ಬೆನಿಫಿಟ್ ಹಾಕಿದ್ರೆ ವಿಚಾರ ಮಾಡುವಂತೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಇನ್ನೂವರೆಗೆ ಯಾರೂ ಬಂದಿಲ್ಲ ನನಗೆ. ಇದ್ರ ಬಗ್ಗೆ ಕರ್ನಾಟಕ ಅಂತ ಹೇಳ್ತಾ ಇದ್ದಾರೆ, ದಕ್ಷಿಣದವರೇ ರೂಲ್ ಮಾಡ್ತಾರೆ ಪ್ರತಿಯೊಂದು ಹುದ್ದೆಗಳಲ್ಲಿ. ಉತ್ತರ ಕನ್ನಡ ನೋಡಿ, ಉತ್ತರ ಸಿಗೋದಿಲ್ಲ, ಒಂದು ಮಂತ್ರಿ ಸ್ಥಾನಗಳು ಸಿಗೋದಿಲ್ಲ. ನೋಡಿ, ಒಂದು ನಾನು ಹೇಳ್ತೀನಿ, ಇದಕ್ಕೆ ಈ ತಾರತಮ್ಯ ಅನ್ನುವಂಥದ್ದು ಎಲ್ಲ ಕಡೆ ಇದ್ದೇ ಇರ್ತದೆ. ಅದಕ್ಕೆ ನಂಜುಂಡಪ್ಪ ಆಯೋಗದ ವರದಿ ಬಂತು, ಎಲ್ಲ ಬಂತು, ಅದ್ರ ಮೇಲೆ ಹಣನೂ ಕೊಟ್ಟರು. 15,000 ಕೋಟಿ 20,000 ಕೋಟಿ ಯಡಿಯೂರಪ್ಪ ಟೈಮ್ದಾಗ ನಮ್ಮ ಕೊಟ್ಟಿ ನಾವು ಇವತ್ತು ಕೊಡ್ಕೊಂಡು ಬಂದ್ರು ಕಲ್ಯಾಣ ಕರ್ನಾಟಕಕ್ಕೆ. ಇದೆ, ನಾನು ಎಲ್ಲಿವರೆಗೆ ಹೇಳಿದ್ದೆ, ಇಲ್ಲೇ ಬಹುಶಃ ಅಸೆಂಬ್ಲಿಯಲ್ಲಿ ನಿಮ್ಮ ಗಮನಕ್ಕೆ ಐತೋ ಗೊತ್ತಿಲ್ಲ, ನಾವು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಒಂದು ಮಾತು ಹೇಳಿದ್ದೆ, ಇದು ನಂಜುಂಡಪ್ಪ ವರದಿ ಆಯಿತು, ಸುಮಾರು ಲಕ್ಷಾಂತರ ಕೋಟಿ ಹಣ ಬಿಡುಗಡೆ ಆಗಿದೆ, ಅದರದೊಂದು ರಿವ್ಯೂ ಮಾಡ್ರಿ ಅಂತ ಹೇಳಿದೆ ನಾನು. ಸ್ಕ್ರೂಟಿನಿ ಮಾಡ್ರಿ, ಯಾವ ಮೋಸ್ಟ್ ಬ್ಯಾಕ್ವರ್ಡ್ ಇದಾವ, ಅದು ಡೆವಲಪ್ ಆತೋ ಇಲ್ಲ, ಅದಕ್ಕೆ ಹಣ ಎಷ್ಟು ಖರ್ಚಾಯ್ತು, ಯಾಕಾಗಿಲ್ಲ, ಇದೊಂದು ಸ್ಕ್ರೂಟಿನಿ ಮಾಡ್ರಿ ಅಂತ ಹೇಳಿ. ಇನ್ನೂವರೆಗೆ ಅದ್ರ ಬಗ್ಗೆ ರಿಸಲ್ಟ್ ಬರಲಿಲ್ಲ. ಹೀಗಾಗಿ ಇವನ್ನೆಲ್ಲ ಸ್ಕ್ರೂಟಿನಿ ಮಾಡಿ ಮತ್ತೊಂದು ಮಾಡಿಕೊಂಡು ಈ ಅಭಿವೃದ್ಧಿ ಕಡೆ ಹೆಜ್ಜೆ ಇಡಬೇಕಾಗ್ತದೆ ನಾವು. ಹುಬ್ಳಿ ಬೆಳಗಾವಿನಲ್ಲೇ ಕಾಣ್ತಾ ಇದೆ. ಅಲ್ಲಿ ಈಗ ಅಲ್ಲಿ ಬಂದ್ರೆ ಬೆಳಗಾವ್ದಾಗ ಚಲೋ ಐತೆ ಅಂತ ತರ. ಮೊನ್ನೆ ಒಬ್ರು ಯಾರೋ ಸಿಕ್ಕಿದ್ರು ನನಗೆ, ಬೆಳಗಾವ್ದ ರೋಡ್ ಎಲ್ಲ ಚಲೋ ಅದಾವಲ್ರಿ, ನಮ್ಮ ಹುಬ್ಳಿ ಕೆಟ್ಬಿಟ್ಟವಲ್ರಿ ಅಂತ. ಇದು ನಾವು ಹುಬ್ಳಿ ಧಾರವಾಡ ಬಗ್ಗೆ ಯಾಕೆ ಡಿಫ್ರೆನ್ಸ್ ಮಾಡ್ಕೊಂಡು ನಂಗೆ ಗೊತ್ತಿಲ್ಲ. ನನ್ನ ಕನಸಿದೆ, ಹುಬ್ಳಿ ಧಾರವಾಡ ಬೆಳಗಾವಿ ಕೂಡಿ ತ್ರಿವಳಿ ನಗರ ಮಾಡ್ಬೇಕಂತ ಇದೆ ನನ್ನ ಕನಸು. ನೋಡಿ, ಇದು ಯಾವಾಗ್ಲಿಂದ ಇವತ್ತಿಲ್ಲ 10 ವರ್ಷದಿಂದ ಐತಿ ಪ್ರತ್ಯೇಕ ರಾಜ್ಯ. ಯಾವ್ದಕ್ಕೆ ನೋಡ್ರಿ, ಅದು ಒಂದು ನಾಟಕನ ನೋಡಿ, ಅದು ಒಂದು ಹೈ ಡ್ರಾಮಾನೇ. ಈ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೂತು ಒಂದು ಮೀಟಿಂಗ್ ಮಾಡಿ ನೀರಾವರಿ ಜಮೀನಿಗೆ ಇಷ್ಟು ಒಂದು 55 ಲಕ್ಷ ಒಂದು